ಹಲೋ ಎವ್ರಿವನ್, ಮತ್ತೊಮ್ಮೆ ಶ್ರೇಯಾಂಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇವತ್ತಿನ ರೀಡಿಂಗ್ ಏನು ಬರುತ್ತೋ ಗೊತ್ತಿಲ್ಲ, ನಿಮಗೆ ಯಾವ ಕಾರ್ಡ್ಸ್ ಬರುತ್ತೆ ಅದರ ಪ್ರಕಾರ ರೀಡಿಂಗ್ ಇರುತ್ತೆ. ಆದ್ದರಿಂದ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಾರೆ, ಮತ್ತೊಂದು 9 ಆಫ್ ಕಪ್ಸ್, ಇಲ್ಲೊಂದು ಟೆಂಪರೆನ್ಸ್ ಬರ್ತಾರೆ, ಹಾಗೆ ಹರ್ಮಿಟ್ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾರೆ, ಬಾಟಮ್ನಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ಯಾರೆಲ್ಲೋ ಫ್ರೆಂಡ್ಶಿಪ್ ಬೆಳೆದಿದೆ, ಆ ವ್ಯಕ್ತಿ ನಿಮಗೆ ಆಗಾಗ ನೆನಪಾಗ್ತಾ ಇರ್ತಾರೆ. ಯಾರನ್ನು ನೀವು ಮನಸ್ಸಿಗೆ ಅಷ್ಟೊಂದು ತಗೊಳ್ಳಲ್ಲ, ಆದರೆ ಯಾಕೋ ಅವ್ರ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ. ಅವರು ನನ್ನನ್ನು ನೆನಪಿಸ್ಕೊತಾ ಇದ್ದಾರಾ, ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೂ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ. ಯಾಕೆಂದರೆ ನಿಮಗೆ ನಿಮ್ಮದೇ ಆದ ಪ್ರಪಂಚ ಇದೆ, ನಿಮ್ಮದೇ ಆದ ಸಮಸ್ಯೆಗಳಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೊಂದು ಅಟ್ರಾಕ್ಷನ್ ಇದೆ, ನಿಮ್ಮ ಜೊತೆ ಅವರು ತುಂಬ ಚೆನ್ನಾಗಿ ಮಾತಾಡೋದಿದೆ, ನಿಮಗೋಸ್ಕರ ನಿಮ್ಮ ಮಾತುಕತೆಗೋಸ್ಕರ ಗಂಟೆಗಟ್ಟಲೆ ಕಾಯೋದೂ ಇದೆ. ಇಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ, ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ನೀವು ಎಷ್ಟೋ ಸರಿ ಯೋಚನೆ ಮಾಡಿರೋದಿದೆ. ಆದ್ರೂ ಇದನ್ನೆಲ್ಲ ಅಷ್ಟೊಂದು ನೀವು ಮನಸ್ಸಿಗೆ ತಗೊಂಡಿಲ್ಲ. ಆದ್ರೂ ಇಲ್ಲಿ ಏನೋ ಸ್ಟ್ರಕ್ ಫೀಲ್ ಆಗ್ತಾ ಇದೆ, ಯಾವುದೋ ಭಾವನೆಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ ಹಾಗನ್ನಿಸ್ತಾ ಇದೆ ನಿಮಗೆ. ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ನೋಡ್ತೀರಾ, ಆದ್ರೂ ಕೆಲಸ ಕಾರ್ಯಗಳಲ್ಲಿ ಗಮನ ಕಡಿಮೆ ಆಗಿದೆ, ವರ್ಕ್ ಎಫಿಷಿಯನ್ಸಿ ಎಫೆಕ್ಟ್ ಆಗ್ತಾ ಇದೆ. ಬೇಡ ಅಂದ್ರೂ ಮತ್ತೆ ಮತ್ತೆ ಆ ನೆನಪುಗಳು ಬರ್ತಾ ಇದೆ. ನನ್ನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ನಿಮಗೆ ನೀವು ಎಷ್ಟೋ ಸರಿ ಕೇಳ್ಕೊಂಡಿರೋದಿದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ. ಇಲ್ಲಿ 10 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು ಟೂ ಆಫ್ ಸಾರ್ಟ್ಸ್ ಇದೆ. ಇಲ್ಲಿ 10 ಆಫ್ ಕಪ್ಸ್ ಇದೆ, ಹಾಗೆ ಟವರ್ ಕಾರ್ಡ್ ಇದೆ. ಇಲ್ಲೊಂದು ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಬಾಟಮ್ನಲ್ಲಿ ಮ್ಯಾಜಿಷಿಯನ್ ಇದೆ. ಏನೋ ಅಟ್ರಾಕ್ಷನ್ ಇದೆ, ನೀವೊಬ್ಬರು ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ, ನಿಮ್ಮ ಮಾತುಕತೆ ನಿಮ್ಮ ಸ್ವಭಾವದಿಂದ ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದಿದೆ. ಆದ್ರೂ ಇವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವ್ರು ಅನ್ನಿಸ್ತಾ ಇದೆ. ಅವರನ್ನು ಅವರು ಕಂಟ್ರೋಲ್ ಮಾಡ್ಕೋತಾರೆ, ಅವ್ರ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋತಾರೆ. ಇಲ್ಲಿ ಉಳಿದ ಕಾರ್ಡ್ಸ್ ಏನು ಹೇಳತ್ತೆ ನೋಡೋಣ. ಇವರು ಆಲ್ರೆಡಿ ಒಂದು ಕಮಿಟೆಡ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ, ಲೈಫ್ ಅಷ್ಟೊಂದು ಸುಲಭವಾಗಿಲ್ಲ, ಓವರ್ ಥಿಂಕಿಂಗ್ ಇದೆ, ಕನ್ಫ್ಯೂಷನ್ಸ್ ಇದೆ, ಹಾಗೆ ಏನೋ ಪರ್ಸನಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಈಗಿರೋ ಲೈಫಲ್ಲಿ ಅಂಥ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಹಾಗಿರೋದ್ರಿಂದ ನೀವು ಭೇಟಿಯಾಗಿರೋದ್ರಿಂದ ಏನೋ ಖುಷಿ ಇದೆ, ಏನೋ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ. ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಸಮಸ್ಯೆಗಳಿದೆ. ಸಿಕ್ಕಿರೋ ಸ್ವಲ್ಪ ಸಮಯದಲ್ಲಿ ಅದನ್ನೆಲ್ಲ ಮರೆಯೋ ಪ್ರಯತ್ನ ಮಾಡ್ತಾರೆ. ನಿಮ್ಮ ಜೊತೆ ಕಳೆದಂಥ ಸಮಯ ಪ್ರೆಷಸ್ ಅನಿಸುತ್ತೆ. ಆದಷ್ಟು ಮೌನವಾಗಿರ್ತಾರೆ, ತಮ್ಮ ಬಗ್ಗೆ ಏನೂ ಹೇಳ್ಕೊಳ್ಳಲ್ಲ. ಅವರು ಈ ಸ್ವಭಾವದಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಆದಷ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ, ಆದರೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ಇಷ್ಟ ಇಲ್ಲ ಅನ್ನಿಸ್ತಾ ಇದೆ. ಆದಷ್ಟು ನಿಮ್ಮಿಂದ ಸೈಲೆಂಟ್ ಆಗಿರ್ತಾರೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಇಲ್ಲಿ ಮನಸ್ಸಲ್ಲಿ 108 ಭಾವನೆಗಳಿದ್ರೂ ಏನೋ ಡಿಸಪಾಯಿಂಟ್ಮೆಂಟ್ ಎನರ್ಜಿ ಇದೆ ಇಲ್ಲಿ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳೋಣ. ಅವ್ರ ಭಾವನೆಗಳು ಓಪನ್ ಅಪ್ ಆಗುತ್ತಾ ಮುಂದೆ ನೋಡೋಣ. ಇಲ್ಲೊಂದು ನ್ಯೂ ವಿಷನ್ ಬರ್ತಾ ಇದೆ, ಇಲ್ಲಿ ಫುಲ್ ಕಾರ್ಡ್ ಬರ್ತಾ ಇದೆ, ಹಾಗೆ ಕಂಪ್ಯಾರಿಸನ್ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ. ಇಲ್ಲೊಂದು ರೆಬೆಲ್,
ಇಲ್ಲೊಂದು ಸಪ್ರೆಷನ್ ಇದೆ. ನಿಮ್ಮ ಮೇಲೆ ಭಾವನೆಗಳಿದೆ, ಆದರೆ ಯಾಕೋ ಏನೋ ಹೇಳ್ಕೊತಾ ಇಲ್ಲ. ಆದಷ್ಟು ಅವ್ರ ಫೀಲಿಂಗ್ಸ್ಗಳನ್ನ ತೋರಿಸ್ಕೊಳ್ಳಲ್ಲ. ಅದು ನಿಮಗೂ ಗೊತ್ತಾಗ್ತಾ ಇದೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡೋದು ಇದೆ. ಈ ಒಂದು ಕನೆಕ್ಷನ್ನಲ್ಲಿ ಅನ್ಸರ್ಟೇನಿಟಿ ಇದೆ, ಹೊಂದಾಣಿಕೆ ಕಡಿಮೆ ಇದೆ. ನಿಮ್ಗೇನೋ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅವ್ರ ಸ್ವಭಾವನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಾಗೆ ಇಲ್ಲಿ ಕಂಪ್ಯಾರಿಸನ್ ಇದೆ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮುಂದುವರಿಸಬೇಕು ಅನ್ನೋ ಆಸೆ ಇದೆ, ಆದರೆ ಏನೋ ಸಮಸ್ಯೆಗಳಿದೆ, ಏನೋ ಬ್ಲಾಕೇಜಸ್ ಇದೆ. ಎಷ್ಟೋ ಸರಿ ನಿಮ್ಮಿಂದ ಸೈಲೆಂಟ್ ಆಗಿರ್ತಾರೆ. ನಿಮ್ಮ ಮೆಸೇಜ್ಗಳಿಗೆ ಉತ್ತರ ಇಲ್ಲ, ನಿಮ್ಮ ಕಾಲ್ಸ್ಗೂ ಆನ್ಸರ್ ಮಾಡಲ್ಲ. ಈಗೀಗ ನಿಮಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಹಾಗೆ ಇಲ್ಲೊಂದು ರೆಬೆಲ್ ಎನರ್ಜಿ ಬರ್ತಾ ಇದೆ. ನಿಮ್ಮಿಂದ ದೂರ ಓಡೋ ಪ್ರಯತ್ನಗಳಿದೆ. ಈ ವ್ಯಕ್ತಿಗೆ ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಿದೆ. ಏನೋ ಸಮಸ್ಯೆಗಳಿದೆ, ಅನ್ರಿಸಾಲ್ವ್ಡ್ ಫೀಲಿಂಗ್ಸ್ ಇದೆ. ಒಂದೊಂದ್ಸರಿ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋದಿದೆ, ಆದರೆ ಎಷ್ಟೋ ಸರಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿದೆ. ಆದರೆ ನೀವು ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ ಅನ್ನೋ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಅವರೇನೂ ಹೇಳ್ಕೊತಾ ಇಲ್ಲ. ಈ ಕನೆಕ್ಷನ್ನಿಂದ ದೂರ ಓಡೋ ಪ್ರಯತ್ನಗಳಿದೆ ಅವ್ರಿಗೆ. ಆದ್ರೂ ಏನೋ ಅಟ್ರಾಕ್ಷನ್ ಇದೆ, ಯಾವಾಗಲೂ ನಿಮಗೆ ಕಾಲ್ ಮಾಡೋದಿದೆ. ಇದಕ್ಕೆ ಇನ್ನೇನು ಫೀಲಿಂಗ್ಸ್ ಇದೆ ಕೇಳೋಣ. ಇಲ್ಲೊಂದು ರೆಸಿಪ್ರೊಸಿಟಿ ಬರ್ತಾ ಇದೆ, ಹಾಗೆ ನೆಗ್ಲೆಕ್ಟೆಡ್, ಮತ್ತೊಂದು ಅನ್ವರ್ದಿ. ಇಲ್ಲಿ ಡಿಸ್ಹಾನೆಸ್ಟಿ. ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಟ್ರೂ ಫೀಲಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಎಷ್ಟೋ ಸರಿ ನಿಮಗೆ ಸುಳ್ಳು ಹೇಳಿರೋದಿದೆ, ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ. ನಿಮ್ಮ ಪ್ರಶ್ನೆಗಳಿಗೆ ಎಷ್ಟೋ ಸರಿ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಟ್ಟಿರೋದಿದೆ. ಇಲ್ಲಿ ರೆಸಿಪ್ರೊಸಿಟಿ ಬರ್ತಾ ಇದೆ. ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಬರ್ತಾ ಇದೆ. ಅವ್ರಿಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಆಲ್ರೆಡಿ ಕಮಿಟೆಡ್ ಪರ್ಸನ್ ಆಗಿದ್ದಾರೆ ಅನ್ನೋದು ಇದೆ. ನಿಮ್ಮನ್ನು ಆದಷ್ಟು ನೆಗ್ಲೆಕ್ಟ್ ಮಾಡೋದಿದೆ. ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್ ಅಂತ ಹೇಳ್ತಾ ಇದ್ದಾರೆ. ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಆದರೆ ಅವ್ರ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ, ಪರ್ಸ್ನಲ್ ಇಶ್ಯೂಸ್ ಇದೆ. ಹಾಗಿರೋದ್ರಿಂದ ಅವ್ರಿಗೇನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಅವರು ನಿಮ್ಮ ಹತ್ರ ಸುಳ್ಳು ಹೇಳಿರೋದು ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳೋಣ. ಏಂಜಲ್ಸ್ ಏನು ಹೇಳ್ತಾರೆ ನಿಮ್ಮ ಪ್ರಶ್ನೆಗಳಿಗೆ? ಫ್ಲೆಕ್ಸಿಬಲ್, ಮತ್ತೊಂದು ಮೆಂಡಿಂಗ್, ಇಲ್ಲೊಂದು ನ್ಯೂ ಲೈಫ್, ಬಾಟಮ್ನಲ್ಲಿ ಏನಿದೆ ಆರ್ಫಂಡ್. ಏನೋ ಸಮಸ್ಯೆಗಳಿಂದ ಈ ಕನೆಕ್ಷನಲ್ಲಿ ಅವ್ರಿಗೆ ಅಂಥ ಮನಸ್ಸಿಲ್ಲ. ಲೈಫಲ್ಲಿ ಏನೋ ಸ್ಟಕ್ ಫೀಲ್ ಆಗ್ತಾ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಇನ್ನೇನಿದೆ ನೋಡೋಣ. ಮುಂದೆ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಆಗಾಗ ನಿಮಗೆ ರೀಚ್ ಔಟ್ ಆಗ್ತಾರೆ, ನಿಮ್ಮ ಜೊತೆ ಕನೆಕ್ಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋದಿದೆ. ಹಾಗೆ ಇಲ್ಲೊಂದು ನ್ಯೂ ಲೈಫ್ ಇದೆ. ಆದಷ್ಟು ಹಳೆಯದನ್ನು ಮರಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಮುಂದೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ, ನ್ಯೂ ಲೈಫ್ ಇದೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.